ಕಾಫಿನ ಎಷ್ಟು ಜನಕ್ಕೆ ಇಟ್ಟಿದ್ದೀರ ತಾವು? ಇಬ್ರಿಗೆ. ಅಲ್ಲ ನಂಗೆ ಬೇಡ ಅಂತ ಹೇಳಿದ್ದಾನೆ, ನನಗೆ ಯಾಕೆ ಇಟ್ರಿ? ಒಬ್ಳೆ ಕುಡಿದ್ರೆ ಒಬ್ಳೆ ಕುಡಿದ್ಲು ಅಂತ ಅದಕ್ಕೆ. ಯಪ್ಪ ದೇವ್ರೆ. ಏನು ಹೇಳು, ಏನು ಮಾಡ್ತಿದ್ರಿ ಹೇಳು, ನಿಜ ಹೇಳು. ನಾನು ಒದ್ದದೇ ಹಾಕ್ಬಿಡ್ತೀನಿ ಹೇಳು, ನಿಜ ಹೇಳು. ನೋಡಿ ಇಷ್ಟೊಂದು ನೀರು ಸುರಿದವನೆ, ಅವಾಗಲೇ ಇಷ್ಟು ತೆಗೆದು ನೀರು ಹಾಕಿದ್ದ, ಬಾಯಿ ಬಡ್ಕೊಂಡು ನನ್ನ ಮೇಲೆ. ನಿಜ ಮನುಷ್ಯನೇ ನೀನು, ಸಾಕಾಗಿ ಬಂದಿದ್ದೀನಿ ನಾನು. 12:30 ಆಯ್ತು ನಿಮ್ಮ ಇದು ನಿಜವಾಗ್ಲೂ ಓವರ್ ಆಯ್ತು ಬಿಡ್ತೀನಿ. ಒಳ್ಳೆ ದೂತು ಸಹ ಮಾಡ್ತೀನಿ ನನಗೆ. ಇಲ್ಲಿ ನೋಡು, ತೋರ್ಸನೆ ಇಲ್ಲಿ ನೋಡೋಣ ಇಲ್ಲಿ. ಪ್ರೀತು ಸೀರಿಯಸ್ ಆಯ್ತಲ್ಲ ನಿಜವಾಗ್ಲೂ ಪ್ರೀತು ನಿಂದು ಟ್ರೈ ಮಾಡಲಿ. ಒಂದ್ಸರಿ ಚಂದ, 2 ಸರಿ ಚಂದ, ನನಗೆ ಕೈ ಚುರು ಅಂತ ಐತೆ. ನಿಂಗೆ ಮನುಷ್ಯನೇನೋ ಸಿಕ್ಕಿ ದಗೆ ಓವರ್ ಮಾತ್ರ. ಈ ತರ ನಮ್ಮ ಮಮ್ಮಿ ಯಾವತ್ತಾದ್ರೂ ಕೋಪ ಮಾಡ್ಕೊಂಡಿರೋ ನೋಡಿದೀರ ವಿಡಿಯೋನಲ್ಲಿ? ನೋಡೋ ಪ್ರೀತಿ ಇಲ್ಲಿ ನಂಗೆ ಒಂಥರ ಅನ್ಸುತ್ತೆ ಪ್ರೀತಿ ಮರ್ಗಿದ್ರೆ. ತೆಗೆದು ಬಾರ್ಸ್ಬಿಡ್ತೀನಿ ನಾನು. ಓಕೆ, ಈಗೇನು ಕರಿಯೋದಲ್ಲಿ ಬೆನ್ನು ನೀರು ಹಾಕ್ಬಿಟ್ಟು ಓವರ್ ಮಾಡ್ತಾನೆ. ಸಾಕಾಗಿ ಬಂದಿದ್ದೀವಿ ಇವತ್ತು ಬ್ಲಾಗ್ ಮಾಡಿ ಮುಗಿಸ್ಕೊಂಡು ನೋಡಿ. ಏ ಬಿಡಮ್ಮ, ಬೇಸಿಗೆ ಅಲ್ವಾ, ನೀವು ಯಾಕಂಗ ಆಡ್ತೀರಾ? ತಣ್ಣಗಾಗುತ್ತೆ, ಎಲ್ಲ ಕಡೆ ಆಗೋಯ್ತು. ಏನಾಗಲ್ಲ. ಯಪ್ಪ ಉಸಿರ ಹೊಡಿತು ನೋಡಿ ನೋಡಿ, ಇಲ್ಲೇ ಅಷ್ಟೇ ಆಗಿರೋದು, ಕೆಳಗೆ ಆಗಿಲ್ಲ. ಅವ್ರು ಹುಚ್ಚ ಇಟ್ಕೊಂಡಿರೋದಕ್ಕೆ ನನ್ನ ಮೇಲೆ ಇಟ್ಟಾಗ್ತಿದ್ದು. ಜಾಸ್ತಿ ಸಾಕ ಸಾಕು ಸಾಕು. ನೀನು ಎರ್ಚಿರೋದಕ್ಕೆ ಈಗ ಹೊಡೆದೆ. ನಡಿ ಅಷ್ಟೇ, ನಡೀತಾ ಇರೋ. ನಡಿ. ಹೋಲಿ ಆಡಕ್ ಬಂದಿದ್ಯಾ? ಹೋಲಿನ ರಾತ್ರಿ ಹೊತ್ತಲ್ಲಿ ನೀನು ನಾಚಿಕೆ ಹೇಳ್ತೇನೆ. ಏಯ್, ನೀನು ಅದ್ರಲ್ಲಿ ಆಡ್ಬೇಡ. ಮುರಿದೋದ್ರೆ ಮತ್ತೆ ಹೊಸ ತಗೋಬೇಕು. ಹುಡು ಬಾಯಿ ಮುಚ್ಕೊಂಡು ಇಟ್ಬಿಡು. ಏನು ಲಕ್ಷಣ ಕಾಣಿಸ್ತಾ ಇದೆ ಗೊತ್ತಾ? ನಿಜ ಟೈಮ್ ನೋಡಿ, ಫಸ್ಟ್ ಟೈಮ್ ನೋಡಿ. ನಮ್ಮ ಮಮ್ಮಿ ಒಂದು 3 hours ಮುಂದಕ್ಕೆ ಹಾಕೋರಷ್ಟೇ. ಕಾಫಿ ಇಟ್ಟಿದ್ದೀನಿ, ಒಂಚೂರು ಕಾಫಿ. ಅದೇ ಈಗ ಸಂಜೆ 7:30 12:30. ಇಲ್ಲ ಗೈಸ್, ನಿಮ್ಗೆ ಯಾಕೆ ಸುಳ್ಳು ಹೇಳೋದು? ಟೈಮು 12:28 AM. ಇಷ್ಟೊತ್ತಲ್ಲಿ ಮಲಗ್ತಾ ಇರೋದು. ಅದು ದೋಸೆ ತವ ಬೇರೆ ಕೆಡ್ಸಿಟ್ಟಿದ್ಯಾ. ನನಗೆ ಒಸಿ ಸಿಟ್ಟು ಬರಲಿಲ್ಲ ಇವತ್ತು. ಕೈ ನೋಡಿ ರೆಡ್ ಆಗೋಯ್ತು, ಕಾಣಿಸ್ತಿಲ್ಲ ವಿಡಿಯೋನಲ್ಲಿ. ನನಗೆ ಸರ್ ಈಗ ಹೊಡೆದು ಬಿಟ್ಟೆ. ಸಾರಿ. ಇಬ್ರು ನನ್ನ ಕೈ ರೆಡ್ ಆಯ್ತು ಅಂತ ನೋಡ್ಕೊಂಡ್ ಬರ್ತಿರೋದು. ಅಮ್ಮ ಬೇರೆ ಯಾರ ತಿಳ್ಕೊಬಿಡ್ತು. ನನ್ನ ಕೈ ನೋಡಿ ಹೀಗಾಗಿ ಸಾರಿ ಕಣ. ಆದ್ರೆ ಬೇಡ ಅಂದಿದ್ದೆ ಮಾಡ್ತಿರ್ತ ಸರಿ. ಸಖತ್ ಬಯಸ್ಕೊತಾ ಇದೆ ಇತ್ತೀಚೆಗೆ, ಯಾಕಂತ ಗೊತ್ತಿಲ್ಲ ನನಗೆ. ನೀನು ಸಖತ್ತು ಇದು ಮಾಡ್ತೀವಿ. ಏನ ಹೇಳು. ಒಸಿ ನೀರಾಯ್ತಾ? ಆಯ್ತು, ಕೂಲ್. ಕಾಫಿ ಕೊಟ್ರೆ ಇನ್ನೂ ಬಿಸಿ ಆಗ್ಬಿಡ್ತೀರಾ? ತಣ್ಣಗೇನಾರು ಕೊಡ್ಲಾ? ಏನು ಬಿಡಪ್ಪ, ಅವ್ನು ತಣ್ಣಗೆ ಮಾಡಕ್ಕೆ ಹೋಗ್ತಾನೆ. ಇಷ್ಟ ಆಗಿದ್ದು ನೋಡಿ. 12:30 ಇಷ್ಟೊತ್ತಲ್ಲಿ ಕಾಫಿ ಬೇಕಂತ ನೀವೇ ಹೇಳಿ. ಇಷ್ಟೊತ್ತಲ್ಲಿ ಕುಡಿಬಾರ್ದು, ಒಳ್ಳೇದಲ್ಲ ಅಂತ ಹೇಳ್ಬಿಡಿ. ನಾನು ಒಳ್ಳೆ ಬುದ್ಧಿ ಅಂತ ಕಲಿಯೋದು. ಮೇಡಮ್ ಹೋಗಿ ಇಟ್ಕೋ ಹೋಗು ಅಲ್ಲಿ ಪುಟ್ಟ. ಅದೊಂದೇ ಕಷ್ಟಪಡ್ತಾಯಿತ್ತು. ಹೋಗೋ ಅಲ್ಲಿ ಓಡಲ್ಲಿ. ಹಲೋ, ಅದು ಬಿಡಿ. ಕಾಫಿನ ಎಷ್ಟು ಜನಕ್ಕೆ ಇಟ್ಟಿದ್ದೀರ ತಾವು? ಇಬ್ರಿಗೆ. ಅಲ್ಲ ನಂಗೆ ಬೇಡ ಅಂತ ಹೇಳಿದ್ದಾನೆ, ನನಗೆ ಯಾಕೆ ಇಟ್ರಿ? ಒಬ್ಬರೇ ಕುಡಿಯೋಕೆ ಬೇಜಾರಂತೆ. ನನಗೆ ಇಷ್ಟೊತ್ತಲ್ಲಿ ಬೇಡ ಅಂತ ಅಂದರೆ ಕಾಫಿ ಇಡು ಅಂತ. ನೀನು ಚೂರೇ ಕುಡಿ, ಜೊತೆ ಕಂಪ್ನಿ ಕೊಡು. ಇದು ಯಾವ ಥರ ಬುದ್ಧಿ ಇದು? ನಂಗೆ ಒಬ್ಳೆ ಕುಡಿದ್ರೆ ಒಬ್ಳೆ ಕುಡಿದ್ಲು ಅಂತ ಅದಕ್ಕೆ ಯಪ್ಪ ದೇವ್ರೆ. ಯಾವ ಥರ ಆಡ್ತಾರೆ ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಕಾಫಿ ಅಂತ ಇವರು ಒಂದು ನಾನ್-ವೆಜ್ ತಿಂದ್ರು ನೈಟಲ್ಲಿ ಕಾಫಿ ಬೇಕು. ಒಂದು ಉಪ್ಪಿಟ್ಟು, ಏನು ತಿಂಡಿ ಐಟಮ್ಸ್ ನೈಟಲ್ಲಿ ಮಾಡಿದ್ರು ಅಂದರೆ ಉಪ್ಪಿಟ್ಟು, ಚಿತ್ರಾನ್ನ, ಈ ಥರ ದೋಸೆ, ಚಪಾತಿ ಮಾಡಿದಾಗಲೂ ಇವ್ರು ಕಾಫಿ ಬೇಕು. ಇದೊಂದು ಕೆಟ್ಟ ಅಭ್ಯಾಸ ಕಲ್ತ್ಕೊಂಡವ್ರು. ಯಾವಾಗ ಬಿಡ್ತೀರಾ ಇದನ್ನ? ಯಾವಾಗಲೂ ಬಿಡಲ್ಲ. ಅದ್ಯಾಕೆ ಬಿಡಬೇಕು ನನ್ನ ಅಭ್ಯಾಸಗಳನ್ನ? ನೀವೇ ಹೇಳಿ, ಇದು ಕೆಟ್ಟ ಬುದ್ಧಿ, ಇದನ್ನ ಬಿಟ್ಬಿಡಿ ಅಂತ ಕಮೆಂಟ್ ಮಾಡಿ ನೀವು.
ಅವಾಗಾದ್ರೂ ಬಿಡ್ತಾರೇನೋ ಗೊತ್ತಿಲ್ಲ. ನೋಡೋಣ ಈಗ ಕಾಫಿ ಮಾಡ್ಕೊಂಡು ಕೊಡೋಣ. ಈಗ 2 ದಿನದಿಂದ ಇನ್ನೊಂದು ಏನಾಗಿದೆ ಗೊತ್ತಾ, ನಮ್ಮ ಅಮ್ಮಂಗೆ ಮೊದಲಿಂದ ಲಿಪಿಸ್ಟಾ ಕಾಫಿ ಪೌಡರ್ ಅಂದರೆ ತುಂಬ ಇಷ್ಟ. ಇವಾಗ 2 ದಿನದಿಂದ ಅದೇನೋ ಗೊತ್ತಿಲ್ಲ, ಟೇಸ್ಟೇ ಒಂಥರ ಚೇಂಜ್ ಅನ್ಸ್ಬಿಟ್ಟಿದೆ. ಕಾಫಿನೇ ಬೇಡ ಅಂತ ಅಂದ್ಬಿಟ್ಟು ಈಗ ಬೇರೆ ಕಾಫಿ ಪೌಡರ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ತೋರಿಸ್ತೀನಿ ಈಗ ಯಾವುದು ಅಂತ. ಓಪನ್ ಆಗ್ತದೆ ಇದು ಐಸ್ ನೋಡಿ. ಈಗ ಇಲ್ಲಿ ಬ್ರೂ ತರಿಸ್ಕೊಂಡವ್ರೆ, ಇನ್ನ ಟೆಸ್ಟೇ ಮಾಡಿಲ್ಲ. ಇಲ್ಲಿ ಬ್ರೂ ಒಂದೇ. ಈಗ ಇದು ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಇನ್ಯಾವ ಕಾಫಿ ಪೌಡರ್ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಕಾಫಿ ಮಾಡ್ಕೊಂಡು ಕೊಡ್ತೀರಾ? ಏನು ಒಳಗೆಲ್ಲ ಮಾಡ್ಬಿಟ್ಟವ್ರೆ ನೀರ್ನ. ಯಾಕೆ ಏನು ತಿಂದ ಅದು ಹೇಳ್ತೀನಿ ನಿಂಗೆ, ನನಗೆ ಹೇಳ್ತೀಯಲ್ವಾ ಕಾಫಿ ಕುಡಿಬೇಡಿ ಅಂತ. ನೀನು ಕೋಲ್ಡ್ ವಾಟ್ರ್ ಕುಡಿಯೋದನ್ನ ಬಿಡ್ತೀಯಾ? ನಾನು ಇವಾಗ ನೆನ್ನೆಯಿಂದ ಕುಡಿತಾ ಇರೋದು. ಏನಕ್ಕೆ? ಈ ಚಳಿ ಸರ್ ಚಳಿ ಒಳ್ಳೇದಲ್ಲ ಕಣಮ್ಮ, ಅದು ಗಂಟ್ಲಿಗೆ ಫುಲ್ಲು ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಗಂಟ್ಲು ನೋವು ಬರುತ್ತೆ ಗೊತ್ತಾ ನಿಂಗೆ. ಓವರ್ ಕುಡಿಬಾರ್ದು. ಏನಿಲ್ಲ, ಆಯ್ತಾ? ಅದ್ಯಾರು ಹೇಳಿಲ್ಲ. ಕಾಫಿ ಕುಡಿಯೋದು ಒಳ್ಳೆದು. ಯಾಕೆ? ಅಲ್ಲ ನೀವು ನಂಗೆ ಬೇಡ ಅಂತ ಅಂದ್ರು ನಿಮ್ ಜೊತೆ ಕುಡಿ ಅಂತ ಬಲವಂತ ಮಾಡಿ ಕುಡಿಸ್ತಿದ್ರ. ಬಲವಂತ ಏನಿಲ್ಲ, ಒಂಚೂರು ಕುಡ್ಕೋ ಅಷ್ಟೇ. ಈಗ ಬ್ರೂ ಮುಗೀತು, ನೆಕ್ಸ್ಟ್ ಯಾವ್ದು ಬ್ರೂ ಇಷ್ಟ ಆಗಿಲ್ಲ ಅಂದ್ರೆ? ಲಿವಿಸ್ಟ ಚೆನ್ನಾಗಿಲ್ಲ ಕಣಪ್ಪ. ಅದನ್ನೇ ಹೇಳ್ದೆ ಈಗ ನಾನು. ಹೌದಾ? ಲಿವಿಸ್ಟ ಮೊದಲು ಎಷ್ಟು ಇಷ್ಟಪಟ್ಟು ಕುಡಿವೆ ಅಂದ್ರೆ ಯಪ್ಪ ಲಿವಿಸ್ಟ ಅಂತ ಜಪ ಮಾಡುವೆ. ಈಗಂತೂ ಇವತ್ತಂತೂ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟೈತಿ. ಯಾಕಪ್ಪ ಆ ಥರ ಟೇಸ್ಟ್ ಚೇಂಜ್ ಆಗೈತೆ ಅಂತ ಗೊತ್ತಿಲ್ಲ. ಹಾಲಿನ ಸ್ಕ್ಯಾಮ್ ಏನಾರು ಆಗೈತಾ ಏನೋ ಗೊತ್ತಿಲ್ಲ. ಅಲ್ಲ ಮೇಡಮ್, ಸಾಕು ಇಬ್ರಿಗಾಗೈತೆ. ಇಬ್ರಿಗಾಗುತ್ತೆ. ಕಲರ್ ಲೈಟ್ ಆಯ್ತಾ? ಇಲ್ಲ ನೋಡಿ, ಒಂದ್ಸಲ ಗೊತ್ತಾಯಿಸ್ತೀನಿ. ಸಾಕು. ಲಿವಿಸ್ಟ ಮಾತ್ರ ಟೇಸ್ಟ್ ಅಂತೂ ವರ್ಸ್ಟ್ ಐತೆ. 2 ರೂಪೀಸ್ ಪ್ಯಾಕೆಟ್ ಮಾತ್ರ ನನಗೆ ಗೊತ್ತಿಲ್ಲ, ಇನ್ನು ಬೇರೆದು ಯಾವುದು ಕುಡಿತಾ ಇರಲಿಲ್ಲ. 2 ರೂಪೀಸ್ ಪ್ಯಾಕೆಟ್ದು ಲಿವಿಸ್ಟ ಹಾಳಾಗಿದೆ. ಟೇಸ್ಟು ಫುಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟೈತೆ. ಇವಾಗ ಬ್ರೂ ಟೇಸ್ಟ್ ಮಾಡ್ತಾ ಇದ್ದೀವಿ. ಬ್ರೂನ ನಾವು ಫಸ್ಟಿಂದ ಬ್ರೂನೇ ಕುಡಿತಾ ಇದ್ದಿದ್ದು ಅವಾಗೆಲ್ಲ. ಸೀಸನ್ ವೈಸ್ ಬನ್ನಿ. ಅದು ಯಾಕೋ ಟೇಸ್ಟ್ ಡೌನ್ ಆಯಿತು ಅಂತ ಅನ್ನಿಸ್ತು. ಆಮೇಲೆ ನಾನು ಲಿವಿಸ್ಟ ಹೋಯ್ತು, ಲೋಟ ಹೋಯ್ತು ನೋಡಿ. ಇಲ್ಲಿ ಟಚ್ ಮಾಡಿದ್ಲು ಲೋಟನ, ಗ್ಲಾಸ್ನ. ಏನು ಆಗಿಲ್ಲ. ಏನಾದ್ರೂ ಆಗಿದ್ರೆ ನೀವು ಬಾಯಿಗೆ ಬಂದಂಗೆ ಬೈರಿ, ನಾ ಬೈಸ್ಕೊತೀನಿ. 9 ಇದ್ದಿದ್ದು ಈಗ 7 6 ಇದೆ. ನಿಮ್ಮ ಅಪ್ಪ ಮೊನ್ನೆ ಎತ್ತಾಕ್ತು ಏನು ಮಾತಾಡಲಿಲ್ಲ, ತೊಗೊಂಡೋಗಿ ಬಿಸಾಕ್ಬಿಟ್ಟು ಬಂತು. ನಾವು ಇಲ್ಲೇ ಮಲ್ಗೋದಪ್ಪ ನೈಟು. ಅಯ್ಯೋ ಸಕ್ಕತ್ ಶೆಕೆ. ಅಮ್ಮ ಈ ಶೆಕೆನಲ್ಲಿ ಬಿಸಿ. ಇವಾಗ ಬ್ರೂನ ಟೇಸ್ಟ್ ಮಾಡ್ತಾ ಇದ್ವಿ, ಹೆಂಗಿರುತ್ತೆ ಕೇಳೋಣ. ಒಳ್ಳೆ ಸ್ಮೆಲ್ ಮಾಡಬೇಕು ಆಯ್ತಾ? ಅದ್ರಲ್ಲೂ ಈ ಥರ ಸಪ್ಪೆ ಕೊಡ್ತೀರಲ್ಲ, ನಾನು ನಿಮ್ಮ ಶುಗರಾ? ಈ ಫುಲ್ಲು ಸಪ್ಪೆ ಅನಿಸ್ತೈತೆ. ಶುಗರ್ಲೆಸ್ ಇದೆ. ಪ್ರೀತು ಹೋಗವ ಸಕ್ಕರೆ ಎತ್ಕೊಂಬೋಗವ ಪ್ಲೀಸ್. ಏದೋಗವ ಸಕ್ಕರೆ ವಿತ್ ಒಂದು ಸ್ಪೂನ್. ನಾಳೆ ಸಂಡೇ ಫುಲ್ ರೆಸ್ಟ್ ಮಾಡುವಂತ ಹೋಗು. ಎಂತ ರೆಸ್ಟ್? ನಾಳೆ ವಿಡಿಯೋ ಮಾಡಬೇಕು. ಏನು ಮಾಡಿಸ್ಕೋತೀವ? ಅವ್ನ ಕೇಳಿ ಚಿತ್ರಾನ್ನ ತಿನ್ಬೇಕು ನಾಳೆ ಬ್ಲಾಗಲ್ಲಿ. ಚಿತ್ರಾನ್ನ ಸಕ್ಕದಾಗ ಮಾಡ್ತಾನೆ. ಮಾಡಕ್ ಬರೋದೇ ಅದೊಂದು. ಇದುವರೆಗೂ ಅವ್ನು ಮಾಡ್ಕೊಟ್ಟಿರೋದು ಅದೊಂದೇ. ಸೂಪರ್ ಆಗಿ ಮಾಡ್ತಾನೆ. ಬೇಗ ಹೋಗವ. ತಣ್ಣಗಾಗ್ಬಿಡುತ್ತೆ ಆಮೇಲೆ ಕಾಫಿ. ಸೀಕ್ರೆಟ್ ಹೇಳ, ನಾರ್ಮಲ್ ಕಾಫಿ ಪುಡಿ ಮಾಮೂಲಿ ಬರುತ್ತಲ್ಲ, ಈ ಶಾಂತಿ ಕಾಫಿ ಪುಡಿ, ಈ ಚಿಕ್ಕಮಂಗ್ಳೂರು ಕಾಫಿ ಪುಡಿ ಅಂತೆಲ್ಲ ಬರುತ್ತಲ್ಲ, ಅದು ಈ ಮೇಡಮ್ ಅವ್ರಿಗೆ ಭಾರಿ ಫೇವ್ರೇಟ್. ಅವ್ರು ಹೆಂಗೆ ಕುಡಿತಿದ್ರು ಅಂದರೆ ಫುಲ್ ಈ ಥರ ಕಾಫಿನೆಲ್ಲನೂ ಅದನ್ನ ನೆಕ್ಕೋತಾಳೆ, ಅಷ್ಟು ಫೇವರ್ ಅವಳಿಗೆ. ಅದು ಸ್ವಲ್ಪ ಗ್ಯಾಸ್ಟ್ರಿಕ್. ಅಪ್ಪಿ ಲಿವಿಸ್ಟ ಚೆನ್ನಾಗಿಲ್ಲ, ನಂಗೆ ಬೇಡ, ಅವಳಿಗೆ ಕೊಡು. ಅಷ್ಟೊಂದು ಸಕ್ಕರೆ ಏನಕ್ಕೆ? ರಿತು ಹಂಗಂದ್ರೆ ಇರುವೆಗಳೆಲ್ಲ ಮುತ್ತಲ್ವ ಕೆಳಗಡೆ ಏನಾರುವೆ. ಕೈಗೆಲ್ಲ ಹಾಕಬೇಡ, ನಿನ್ ಕೈ ತೊಳ್ದಿರಲ್ಲ. ನಂಗೆ ಹಾಕೊಡ್ತಾನೆ ನೋಡು. ನೀನೇ ತಿಂತೀಯಾ? ಕೈ ತುಳಿ ನಂಗೆ ಬೇಡ, ಹೋಗು. ಲ್ಯಾಪ್ಟಾಪ್ ಕಣಪ್ಪ, ಹುಷಾರು ನೋಡು. ಪ್ರೀತು ಸಾಕು, ನೀರೆಲ್ಲ ಆಟಾಡಿ. ನೀನು ಅವಾಗಲೇ ಚಂಡಿ ಚಾಮುಂಡಿ ಆಡ್ದಂಗೆ ಆಡ್ದಲ್ಲ. ಹೇಳು ಇಲ್ದಿರೋ ಬಾಯಲ್ಲ, ಇರೋ ಬಾಯಲ್ಲೇ ಮಾತಾಡಿ. ಗಾಯ್ಸ್, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಂತ ಅಂದ್ರೆ ನಮ್ಮಮ್ಮ ಇನ್ಮೇಲಿಂದ ಕಾಫಿ ಕುಡಿಯಲ್ಲ. ಯಾಕಂದ್ರೆ ಅವ್ರಿಗೆ ಯಾವ್ದು ಇಷ್ಟ ಆಗ್ತಾ ಇಲ್ಲ. ಇದು ಚೆನ್ನಾಗಿಲ್ಲ ಕಣಪ್ಪಿ, ನೀನೇ ಹೇಳು. ಟೇಸ್ಟ್ ಚೆನ್ನಾಯ್ತಾ? ಸೇಮ್ ಅದೇ ತರ ಅನಿಸ್ತೈತೆ. ಯಾಕೋ ಟೇಸ್ಟೇ ಹೋಗ್ಬಿಟ್ಟೈತೆ ಅನಿಸ್ತೈತೆ. ಹಾಲಿನ ಪ್ರಾಬ್ಲಮ್ ಅಂತ ಅನಿಸ್ತದೆ. ಹಾಲಿಂದ ಹೆಂಗೆ ಪ್ರಾಬ್ಲಮ್ ಆಗುತ್ತವ? ಹಾಲಲ್ಲೂ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ, ಗೊತ್ತಿಲ್ಲ. ನೀವೇ ಕಮೆಂಟ್ ಮಾಡಿ ಹೇಳಿ. 2 ರೂಪೀಸ್ ಪ್ಯಾಕೆಟ್ ಮಾತ್ರ, ದೊಡ್ಡದಲ್ಲ. ನಾವು ತರಿಸೋದೇ ಅದು, ಯಾಕಂದರೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊತೀವಿ, ಅದಕ್ಕೋಸ್ಕರ ಅದನ್ನೇ ತರಿಸೋದು. ಬೇರೆದನ್ನು ತರ್ಸೊಂದು ಸರಿ ಟ್ರೈ ಮಾಡೋಣ.
ನಿಜವಾಗ್ಲೂ ಚೆನ್ನಾಗಿಲ್ಲ. ಅದು ತರಿಸ್ಬಿಟ್ಟು ಮತ್ತೆ 2 ಸಲ ಕುಡಿದ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅದನ್ನು ವೇಸ್ಟ್ ಮಾಡಿ ಸಾಕ್ತೀನಿ. ಇದು ನಿಮ್ ಮೀಸಗಳು ಹೆಂಗ್ ನೀನು ಕಳಿಸ್ತೀಯ, ನನಗೆ ಒಂದಾದ್ರೂ ಮಾಡ್ಕೊಟ್ಟಿದ್ದೀನಿ. ಏನಕ್ಕೆ ಕಳಿಸ್ತೀಯ ನೀನು? ಏನ ಬರೀ ತಿನ್ನನ್ನೇ ಕಳಿಸ್ತಾನೆ ರೀಲ್ಸ್. ಮಾಡ್ಕೊಡು ಅಂತ ನಾನು ಅಕ್ಕಂಗೆ ಕಳಿಸ್ಕೊಡ್ತಾನೆ ಮಾಡ್ಕೊಡ್ಲಿ ಅಂತ. ಯಾವ ತಗದ್ ನೋಡಿದ್ರೆ ಬರೀ ಇವೆ. ವಾ ಸ್ನ್ಯಾಕ್ಸಾ? ಓಹೋ ಅಲ್ಲಿ ಇರ್ತಾನಲ್ಲ ಅದಕ್ಕೆ ಕೊಟ್ಟು ಕಳಿಸ್ಲಿ ಮಾಡಿ ಮಾಡಿ ಅಂತ ಕೇಳಿ ಮನೆ ನೀನು ಹೇಳೋ ಕತ್ತೆ ಕಾಯ್ತೀಯ? ಹೇಳೋ. ನೀನು ಹೇಳಿದ್ರೆ ನಿಂಗೆ ಏನಾದ್ರೂ ಮಾಡ್ಕೊಟ್ರೆ ಕೇಳೋ. ಹೇಳೋ ನೀನು. ಒಸಿ ಬಿಸಿಲಲ್ಲಿ ಸುತ್ತಾನ. ಏಯ್ ಪಾಪ ನನ್ನ ಮಗ ಅಲ್ವಾ. ನೋಡಿ 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 ಮತ್ತೆ. ಇದನ್ನ ಕಳ್ಸ. ಯಾಕೋ ಯಾವಾಗಲೂ ಕೂರಿಸ್ಕೊಂಡು ಬೈಕೊಡ್ಸಿದ್ದೀನಿ. ಇಲ್ಲ ನೀನ್ ಯಾಕಂತವೆಲ್ಲ ಶೇರ್ ಮಾಡ್ತೀಯ ಅವಳಿಗೆ? ಬರೀ ಉರ್ಸೋದೇ ಮಾಡ್ತೀಯ. ಅಭಿ ನಾನು ಚೆನ್ನಾಗಿ ಗಾಡಿ ಓಡಿಸಲ್ವಾ? ಹಂಗೆ ಇರುತ್ತೆ ನನ್ನ ಎಕ್ಸ್ಪ್ರೆಷನ್. ಅದು ಟೈಮಿಗೆ 12:45 ಆಯಿತು. ಈಗ ನೀನೇ ವಿಡಿಯೋ ಎಂಡ್ ಮಾಡಪ್ಪ. ಓಕೆ ಗಾಯ್ಸ್, ನಿಮಗೆ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.